ಅಲ್ಲ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಪಂಚಾಯತಿಗೆ ಸುಪ್ರೀಂ ಪವರ್, MLA ಏನು ಪವರ್ ಇರಲ್ಲ. ಗ್ರಾಮ ಪಂಚಾಯತಿಲಿ ಈ ತರ ಫ್ರಾಡ್ ಆಗಿದೆ ಅಂತ ಹೇಳಿದಾಗ ಪ್ರಶ್ನೆ ಮಾಡೋಕ್ಕೆ, ಹೋರಾಟ ಮಾಡೋಕ್ಕೆ ನನಗೆ ಇದಿದೆ, ಕ್ರಮ ತಗೊಳ್ಳಿಂದ ಕಾಗದ ಬರೆಯೋಕ್ಕೆ. ಗ್ರಾಮ ಪಂಚಾಯತಿ ಸುಪ್ರೀಂ ಪವರ್, ಆ ಸುಪ್ರೀಂ ಪವರ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ ಜೊತೆ ಸೇರ್ಕೊಂಡು ದುರುಪಯೋಗ ಮಾಡ್ಕೊಂಡು ಆ ಪಂಚಾಯತಿಲಿ ಆ ಜನಗಳಿಗೆ ಮೂಲಭೂತ ಸೌಕರ್ಯ ಕೊಡುವಂಥದ್ದನ್ನ ಹಾಳು ಮಾಡಿದ್ದಾನೆ. ಅದಕ್ಕೆ ಪರಮೇಶ್ವರ್ ಅವರು ಕೂಡ ಅವನಿಗೆ ಭಯನೇ ಇಲ್ಲ ರೀ. ಅದಕ್ಕೆ ಯಾಕೆಂದ್ರೆ ಹಿಂದೆ ಕಳ್ತನ ಮಾಡಿ 50 ಲಕ್ಷ ಕಳ್ತನ ಮಾಡಿ ತಗೊಂಡೋದ್ನಲ್ಲ, ಅವನೇನು ಅರೆಸ್ಟ್ ಮಾಡಲಿಲ್ಲ, ಜೈಲಿಗೂ ಹಾಕ್ಲಿಲ್ಲ, ರಾಜಾರೋಷಕ್ಕೆ ಹೋದ. ಇಷ್ಟೇ ತಾನೇ ಸರ್ಕಾರದಲ್ಲಿ ಅನ್ನೋ ಒಂದು ದಾಸಾರ ಮನೋಧರ್ಮ ಬಂದಿದೆ. ಅದಕ್ಕೆ ಅವನು ಇವತ್ತು ರಾಜಾರೋಷವಾಗಿ ಲೂಟಿ ಹೊಡ್ಕೊಂಡು ಕೂತವನೆ. ಇದನ್ನ ನೋಡ್ಕೊಂಡು ಇದು ಶೇರ್ ಕೂಡ ಹೋಗುತ್ತೆ ಅನಿಸುತ್ತೆ. ಇಲ್ಲಿ ಯಾರ್ಯಾರಿಗೆ ಶೇರ್ ಹೋಗುತ್ತೆ, ಇಒ ಆಗಿರ್ಬೋದು, CEO ಆಗಿರ್ಬೋದು, ಇವರಿಗೆಲ್ಲ ಶೇರ್ ಹೋಗ್ಬೋದು. ಆ ಶೇರ್ ಹೋಗೋದಕ್ಕೆ ಇವರು ಕೂಡ ರಕ್ಷಣೆ ಮಾಡ್ಕೊಂಡು ಈ ಕಳ್ಳರನ್ನ ರಕ್ಷಣೆ ಮಾಡ್ತಾರೆ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ನಾನು ಹೊಡೆದವ್ರೆ ಅಂತ ಕೇಳಲ್ಲ. ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಮೇಲ್ನೋಟಕ್ಕೆ ಆರೋಪ ಬರ್ತಾ ಇದೆ ಅಂತ ಅನ್ಸುತ್ತೆ. ಇಲ್ಲ, ಅವ್ರ ಮಾಜಿ ಶಾಸಕರು ಯಾಕೆ ಹೋಗ್ತಾರೆ ಗ್ರಾಮ ಪಂಚಾಯತಿಗೆ? ಇಲ್ಲ, ಏನೋ ಪಾರ್ಟಿಯವನ ಅಧ್ಯಕ್ಷ ಇರ್ಬೋದು, ಅವ್ರೇನ್ಗ ಲೂಟಿ ಹೊಡಿ ಅಂತಾರ ಗೌರಿಶಂಕರ್. ಪಂಚಾಯತಿನ ರಾಜಕಾರಣ ಮಾಡ್ತಾರೆ ಅಂತ ಆರೋಪ ಮಾಡ್ತಾರೆ. ಅವ್ರು ಏನಾರು ಮಾಡ್ಲಿರಿ. ಅಲ್ರಿ, ಆರೋಪ ಯಾವಾಗ ಬರುತ್ತೆ? ಪಂಚಾಯತಿ ಈಗ ನಮ್ಮಲ್ಲಿ 35 ಪಂಚಾಯತಿ ಇದೆ, 30-31 ಪಂಚಾಯತಿ BJP ಇದೆ. ಏನಾರು ಇದೆ ಗೌರಿಶಂಕರ್ ಅವರು ಆರೋಪ ಮಾಡಲಿ. ನಾವು ಗೌರಿಶಂಕರ್ ಮೇಲೆ ಏನು ಹೇಳ್ತಿಲ್ಲ, ಅವ್ರ ಬುದ್ಧಿ ಹೇಳಪ್ಪ, ಇಂಥ ಅಯೋಗ್ಯರನ್ನೆಲ್ಲ ಅಧ್ಯಕ್ಷರಾಗಿರೋರಿಗೆ ಸರಿಯಾದ ರೀತಿಯಲ್ಲಿ ನಡೆಸು ಅಂತೇಳಿ. ಅಧ್ಯಕ್ಷರು ಒಳ್ಳೆಯವರು ಇರ್ತಾರೆ, ಈ ಅಧಿಕಾರಿಗಳು ಅವ್ರನ್ನ ದಿಕ್ ತಪ್ಪಿಸಿ ಪಾಪ ಆ ಅಧ್ಯಕ್ಷನ ಮರ್ಯಾದೆನೂ ಕಳೀತಾರೆ, ಕಾಂಗ್ರೆಸ್ ಮರ್ಯಾದೆನೂ ಕಳೀತಾರೆ. ಜಿಲ್ಲೆಯಲ್ಲಿ ಯಾವ ಕಮಿಟಿ ಇರುತ್ತೆ ಪಂಚಾಯತಿಗಳಲ್ಲಿ, ಅಲ್ಲೆಲ್ಲೂ ಕೂಡ PDOಗಳು ಸ್ಪಂದಿಸ್ತಾ ಇಲ್ಲ. ಈಗ BJP ಬೆಂಬಲಿತ ಕಮಿಟಿಗಳೇನಿರುತ್ತೆ ಅಲ್ಲಿ ಅಧ್ಯಕ್ಷ ಇರ್ತಾರೆ, ಅವ್ರುಗಳಿಗೆ ಸ್ಪಂದಿಸ್ತಾ ಇಲ್ಲ ಅನ್ನೋದು. ನೋಡ್ರಿ, PDO ಗ್ರಾಮ ಪಂಚಾಯತಿನೇ ಸುಪ್ರೀಂ ಪವರ್. ಅವನು ಪ್ರೆಸಿಡೆಂಟ್ ಆಫ್ ಇಂಡಿಯಾಗಿಂತ ಪವರ್ಫುಲ್ ಗ್ರಾಮ ಪಂಚಾಯತಿ ಅಧ್ಯಕ್ಷ. ಆತನಿಗೆ ಕಾನ್ಸ್ಟಿಟ್ಯೂಷನ್ಲಿ ಆ ರೈಟ್ಸ್ ಇದೆ. ಆತನೇ ಅವನು ಹೇಳ್ದಂಗೆ ಈಗ ಚೀಫ್ ಮಿನಿಸ್ಟರ್ ಹೇಳ್ದಂಗೆ ಚೀಫ್ ಸೆಕ್ರೆಟರಿ ಕೇಳಬೇಕು, ಗ್ರಾಮ ಪಂಚಾಯತಿ ಅಧ್ಯಕ್ಷ ಹೇಳ್ದಂಗೆ PDO ಕೇಳಬೇಕು, ಕಾನೂನು ನಿಯಮದಲ್ಲಿರೋದು ಪ್ರಕಾರ. ಆದರೆ ಇವನೇ PDOನೇ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿ ದರ್ಬಾರ್ ನಡೆಸ್ತಾನೆ ಎಲ್ಲ ಮೆಂಬರ್ಗಳ ಮೇಲೆ. ಅದಕ್ಕೆ ಇವೆಲ್ಲ ನಡೆಯಲ್ಲ. ಅವ್ನು ಯಾವನ ಸರ್ಕಾರಿ ಅಧಿಕಾರಿ, ಸರ್ಕಾರಿ ಏನು ಪ್ರಜಾಪ್ರಭುತ್ವದಲ್ಲಿ ಆಯ್ಕೆ ಆಗಿದ್ರೆ ಗ್ರಾಮ ಪಂಚಾಯತಿ ಮೆಂಬರ್ಗಳು ನಿಯಮಬದ್ಧವಾಗಿ ಹೇಳ್ತಾರೋ ಕೆಲಸ ಮಾಡಬೇಕು. ಇಲ್ಲ ದುರಾಂಕಾರ ಪಟ್ಟರೆ ನಮ್ಗೆ ಗೊತ್ತಿದೆ, ಬೀಗ ಕೂಡಾಕಿ ಹೆಂಗೆ ಕ್ರಮ ತಗೋಬೇಕು ಕಾನೂನಾತ್ಮಕವಾಗಿ ನಮ್ಗೆ ಗೊತ್ತಿದೆ, ತಗೊಳ್ತೀವಿ.